ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಅವಿಯಲ್ ಅಂಥೇಳಿ ಎಲ್ಲ ಥರದ ತರಕಾರಿಗಳನ್ನು ಹಾಕಿಬಿಟ್ಟು ಮಾಡೋವಂಥದ್ದು. ನಾನು ಇದರಲ್ಲಿ 2 ನವಿಲುಕೋಸು ತೊಗೊಂಡಿದ್ದೀನಿ, 1 ಚಿಕ್ಕ ಪಡವಲಕಾಯಿ ತೊಗೊಂಡಿದ್ದೀನಿ, 2 ಕ್ಯಾರೆಟ್ ತೊಗೊಂಡಿದ್ದೀನಿ, 2 ಚಿಕ್ಕ ಚಿಕ್ಕ ಸೈಜ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ, 1 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ, 2 ಬಾಳೆಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಬೀನ್ಸ್, ಒಂದು ಮುಷ್ಟಿಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ, ಆಮೇಲೆ ಬೂದುಗುಂಬಳಕಾಯ್ದು 1 ಪೀಸ್ ತೊಗೊಂಡಿದ್ದೀನಿ, ಮತ್ತು ಸುವರ್ಣಗೆಡ್ಡೆದು 1 ಅರ್ಧ ಪೀಸು ತೊಗೊಂಡಿದ್ದೀನಿ. ಇಷ್ಟು ತರಕಾರಿ. ಇದ್ರ ಜೊತೇಲಿ ನುಗ್ಗೆಕಾಯಿನೂ ಹಾಕ್ಬೋದು. ನಾನು ಹಾಕಿಲ್ಲ, ಇರಲಿಲ್ಲ ನನ್ನ ಹತ್ರ. ನುಗ್ಗೆಕಾಯಿ, ಚೀನಿಕಾಯಿ, ಕೆಂಪು ಕುಂಬಳಕಾಯಿನೂ ಹಾಕ್ಬೋದು. ನೋಡಿ, ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಕಾಯಿ, ಸೀಮೆ ಬದನೆಕಾಯಿ, ಆಲೂಗೆಡ್ಡೆ, ಬೂದುಗುಂಬಳಕಾಯಿ, ಸುವರ್ಣಗೆಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುವರ್ಣಗೆಡ್ಡೆ ನೋಡಿ, ಕ್ಯಾರೆಟು, ಇದು ಕುಂಬಳಕಾಯಿ, ಬಿಳಿ ಕುಂಬಳಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಲಿ ಚೀನಿಕಾಯಿ ಅಂತಾರಲ್ಲ, ಕೆಂಪು ಕುಂಬಳಕಾಯಿ, ಅದನ್ನು ಹಾಕ್ಕೋಬೋದು. ನುಗ್ಗೆಕಾಯಿನೂ ಹಾಕ್ಕೋಬೋದು. ಮತ್ತು ಯಾವ್ದಾದ್ರು ತರಕಾರಿ ಹಾಕಬೇಕು ಅಂತನ್ಸಿದ್ರೆ ಹಾಕ್ಕೋಬೋದು. ನಾನು ಸುಮಾರು 9 ತರಕಾರಿಗಳನ್ನು ಯೂಸ್ ಮಾಡಿದ್ದೀನಿ. ಇದು ಒಂಥರ ಅಷ್ಟೊಂದು ತರಕಾರಿಗಳನ್ನು ಹಾಕೋದ್ರಿಂದ ಇದು ತುಂಬ ಒಂಥರ ಒಳ್ಳೆಯದು. ಎಲ್ಲ ಥರದ ತರಕಾರಿಗಳು ಮಕ್ಕಳಿಗೆ ತಿಂದಂಗೆ ಆಗುತ್ತೆ. ದೊಡ್ಡವ್ರಿಗಾದರೂ ಅಷ್ಟೇನೆ ಒಳ್ಳೆಯದು. ಎಲ್ಲ ಥರದ ತರಕಾರಿ ಒಂಥರ ಒಳಗೆ ಹೋದಂಗೆ ಆಗುತ್ತೆ ದೇಹದ ಒಳಗೆ. ಹಾಗಾಗಿ ಇದು ತುಂಬ ಒಳ್ಳೆಯ ಇದು ಅಡುಗೆ ಅಂತ ಅಂದ್ಕೋತೀನಿ ನಾನು. ಇದು ಬೀನ್ಸು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ಪಡವಲಕಾಯಿ ಎಲ್ಲನೂ ಹಾಕ್ಕೊಂಡು ಅದು ಡೈರೆಕ್ಟಾಗಿ ಪಾತ್ರೆಯಲ್ಲೂ ಮಾಡ್ಬೋದು. ಕುದಿಸ್ಬಿಟ್ಟು ಕುಕ್ ಮಾಡಿಬಿಟ್ಟು ಮಾಡ್ಬೋದು. ನಾನು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಕುಕ್ಕರಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ಹಾಗೆ ನೀರು ಹಾಕಿಬಿಟ್ಟು ಅದನ್ನು ಬೇಯಿಸ್ಕೋಬೋದು. ಇದು 2 ವಿಷಿಲ್ ತೊಗೊಂಡಿದ್ದೀನಿ. 1 ವಿಷಿಲ್ ತೊಗೊಂಡ್ರೂ ಸಾಕಾಗುತ್ತೆ. ನಾನು 2 ವಿಷಿಲ್ ತೊಗೊಂಡಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ, 1 ಜೀರಿಗೆ, 1 ದೊಡ್ಡ ಸ್ಪೂನಲ್ಲಿ 1 ಜೀರಿಗೆ ತೊಗೊಂಡಿದ್ದೀನಿ, 1 ಸ್ಪೂನು. ಆಮೇಲೆ 1 ಚಿಟಿಕೆ, ಒಂದು ಅರ್ಧ ಸ್ಪೂನು ಚಿಕ್ಕ ಸ್ಪೂನಲ್ಲಿ ಅರಶಿನ ಪುಡಿ ತೊಗೊಂಡಿದ್ದೀನಿ. ಇದಿಷ್ಟು ಮಸಾಲೆಗೆ ಹಾಕೋದು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು. ನಾನು ಬರೀ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇನೆ. ಇದನ್ನು ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಇದು ಸ್ವಲ್ಪ ಆದಮೇಲೆ 1 ಸ್ಪೂನಷ್ಟು, ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಇದಕ್ಕೆ ಜೊತೆಯಲ್ಲೇ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಆಮೇಲೆ ಹಾಕಿದ್ದೀನಿ. ಅಕ್ಕಿ ಹಿಟ್ಟು 1 ಸ್ಪೂನ್ ಹಾಕಿದ್ರೆ ಅದೊಂಥರ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟು ಕುಕ್ ಆಗಿದೆ, ಎಲ್ಲನೂ ಬೆಂದ್ಕೊಂಡಿದೆ, ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಇದಕ್ಕೆ ಪಾತ್ರೆಯಲ್ಲಿ ನಾವು ಇದರಲ್ಲಿ ಹಾಕಿಬಿಟ್ಟು, ಬಾಣಲೆನಲ್ಲಿ ಹಾಕಿಬಿಟ್ಟು, ಮಸಾಲೆನೂ ಹಾಕಿಬಿಟ್ಟು, ನೀರು, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಇದು ಒಂಥರ ಡಿಶ್ ತುಂಬ ಚೆನ್ನಾಗಾಗುತ್ತೆ. ಇದು ಕೇರಳ ಸೈಡದು ಅಡುಗೆ ಇದು. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದು ನೋಡಿ ಎಲ್ಲ ಹಾಕಿಬಿಟ್ಟು ಕುದಿಸಿದ್ದೀನಿ ನಾನು. ಆಮೇಲೆ ಇದಕ್ಕೆ ಕುದಿ ಬರಬೇಕು. ಉಪ್ಪು ನಿಮಗೆ ಎಷ್ಟು ಅಳತೆಗೆ ತಕ್ಕಷ್ಟು ಉಪ್ಪು, ನಿಮ್ಮ ಎಷ್ಟು ತರಕಾರಿ ತೊಗೊಂಡಿದ್ದೀರ ಅದಕ್ಕೆ ತಕ್ಕಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಕುದಿ ಬರೋ ಹಾಗೆ ತುಂಬ ಕುದಿಬೇಕಾಗಿಲ್ಲ. ಇದು ಒಂದು ಸ್ವಲ್ಪ ಕುದಿಯಿದ್ರೆ ಸಾಕು. ಸ್ವಲ್ಪ ಕುದ್ದ ಮೇಲೆ, ಕುದಿ ಬಂದಮೇಲೆ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಮೇಲ್ಗಡೆ ನಾವು ಕೊಬ್ಬರಿ ಎಣ್ಣೆ, ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕೊಬ್ಬರಿ ಎಣ್ಣೆನ ಮೇಲ್ಗಡೆ ಹಾಕ್ಕೋಬೇಕು. ಕೊಬ್ಬರಿ ಎಣ್ಣೆನ ಮೇಲ್ಗಡೆ ಹಾಕಿದ್ರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೇನು ಒಗ್ಗರಣೆ ಕೊಡೋವಂಥದ್ದು ಏನಿಲ್ಲ, ಒಗ್ಗರಣೆ ಏನು ಕೊಡೋದಿಲ್ಲ. ಬೇಕಾದರೆ ಒಗ್ಗರಣೆನ ಕೊಟ್ಕೋಬೋದು. ಚೆನ್ನಾಗಿ ಕುದ್ದ ಮೇಲೆ ಒಗ್ಗರಣೆನ ಕೊಟ್ಕೋಬೋದು. ಇದು ಒಂಥರ ಮಕ್ಕಳಿಗೆ ಎಲ್ಲದು ರೈಸ್ಗೆ ಎಲ್ಲದಕ್ಕೂ ಹಾಕ್ಬೋದು, ಅಥವಾ ಚಪಾತಿಗೆ, ಅಥವಾ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ಸೈಡ್ ಡಿಶ್ ಥರನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅನ್ನದ ಮೇಲೆ ಹಾಕ್ಕೊಂಡು ಅನ್ನದ ಜೊತೆಲಿ ಸಾಂಬಾರು ಥರ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಹೇಗೆ ಬೇಕಾದರೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇವಾಗ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಅದರಲ್ಲಿ ಕುದಿಬೇಕಾದ್ರೆ ಹಾಕಬೇಕು. ಅದು ಕುದಿ ಬರ್ತಾ ಇರುತ್ತಲ್ಲ, ಆವಾಗಲೇ ಅದು ಕೊಬ್ಬರಿ ಎಣ್ಣೆನ ಹಾಕ್ಕೋಬೇಕು. ಆವಾಗ ಚೆನ್ನಾಗಾಗುತ್ತೆ. ಸ್ವಲ್ಪ ಜಾಸ್ತಿನೇ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೂ ಇದಕ್ಕೆ ಒಗ್ಗರಣೆ ಕೊಟ್ಟರೆ, ಕೊಬ್ಬರಿ ಎಣ್ಣೆಲೇ ಒಗ್ಗರಣೆ ಕೊಟ್ಟರೆ ಚೆನ್ನಾಗಾಗುತ್ತೆ. ಸಾಸಿವೆ, ಕರಿಬೇವು,
ಒಗ್ಗರಣೆ ಹಾಕಿದ್ರೆ ಚೆನ್ನಾಗಾಗುತ್ತೆ. ಈ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದಾಯಿತು. ತಿರ್ಗಾ ಒಂದು ಸಲ ಕಲಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಇದು ಮೊಸರು ಇರುತ್ತಲ್ಲ, ಆ ಮೊಸರನ್ನ ಚೆನ್ನಾಗಿ ಸ್ವಲ್ಪ ಒಂದು ನಮಗೆ ಎಷ್ಟು ರುಚಿಗೆ ಹುಣಸೆ ಹಣ್ಣು ಹಾಕೋದಿಲ್ಲ ಇದಕ್ಕೆ, ಅಥವಾ ಟೊಮೆಟೊ ಏನೂ ಹಾಕೋದಿಲ್ಲ. ಇದು ನೋಡಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಂಡು ಅದು ಮೊಸರನ್ನ ಹಾಕ್ಕೊಂಡಿದ್ದೀನಿ. ನಮಗೆ ಸ್ವಲ್ಪ ಬೇಕಾದರೆ ಕಮ್ಮಿನಾದರೂ ಹಾಕ್ಕೋಬೋದು, ಇಲ್ಲ ಜಾಸ್ತಿನಾದರೂ ಹಾಕ್ಕೋಬೋದು. ನಮ್ಮ ಟೇಸ್ಟಿಗೆ ತಕ್ಕಂಗೆ ಮೊಸರು ನಾನೊಂದು 4-5 ಸ್ಪೂನಷ್ಟು ಮೊಸರನ್ನ ತೊಗೊಂಡು ಬೀಟ್ ಮಾಡಿ ಅದಕ್ಕೆ ಹಾಕಿದ್ದೀನಿ. ಇದೆಷ್ಟು ಹಾಕಿದ್ಮೇಲೆ 1-2 ಕುದಿ ಬಂದರೆ ಆಗೋಯ್ತು, ನಮ್ಮ ಅವಿಯಲ್ಲು ರೆಡಿ ಆಗೋಯ್ತು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿದು. ಎಲ್ಲ ತರಕಾರಿಗಳು ಇರೋದರಿಂದ ಒಂಥರ ತುಂಬ ಒಳ್ಳೆಯ ಅಡುಗೆ ಇದು. ಚೆನ್ನಾಗಿ ಹಂಗೆ ಟೇಸ್ಟ್ ಬರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ. ಇದನ್ನು ಮಾಡಿಕೊಂಡು ಹೇಗಾಗಿತ್ತು ಅಂತ ಹೇಳಿ, ಕಮೆಂಟ್ಸಲ್ಲಿ ಹೇಳಿ. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಏನಾದರೂ ಅನಿಸಿದರೆ ಹಾಕಿ ನೀವು. ಥ್ಯಾಂಕ್ ಯು. ನಮಸ್ಕಾರ.